Jungle. ನಗರದ ಅಗಡಿ ಸಂಗಣ್ಣ ಕ್ಯಾಪಿನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿ ಶಾಸಕರ ಅನುದಾನದಲ್ಲಿ ದೇವಸ್ಥಾನದ ಸಮುದಾಯ ಭವನ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ ಮಂಜೂರಾಗಿರುವುದಾಗಿ ತಿಳಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಾದ ಗಾಲಿ ಜನಾರ್ದ ರೆಡ್ಡಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಪಡೆದ ಪತ್ರಕರ್ತ ವೆಂಕಟೇಶ್ ಮಾಂತಾ ಅವರನ್ನು ಸಹ ಸನ್ಮಾನಿಸಿ ಅಭಿನಂದಿಸಲಾಯಿತು. ಗಂಗಾವತಿ ನಗರದಲ್ಲಿ ತಾಯಿ ಯಲ್ಲಮ್ಮ ದೇವಸ್ಥಾನ ಚುನಾವಣಾ ಪೂರ್ವದಲ್ಲಿ ಬಂದಿದ್ದೆ. ಇವತ್ತು ತಾಯಿ ಸೇವೆ ಮಾಡ್ಕೊಳ್ಳೋದಕ್ಕೆ ಹುಣ್ಣಿಮೆ ದಿವಸ ಪ್ರತ್ಯೇಕವಾಗಿ ಚೆನ್ನಾಗಿ ನಡೆಯುತ್ತೆ ಅಂತೇಳಿ ಎಲ್ಲರೂ ಹಿರಿಯರು ಒಂದು ಆಹ್ವಾನ ಮಾಡಿದ್ರು. ಅಂತ ತಾಯಿ ದರ್ಶನ ಮಾಡಿಕೊಂಡು
ಇಲ್ಲಿ ಗಂಗಾವತಿ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಶಾಂತಿ, ನೆಮ್ಮದಿ, ಎಲ್ಲರ ಬಾಳಲ್ಲೂ ಕೂಡ ಸುಖ ಶಾಂತಿ ನೆಲೆಯಲಿ ಅಂತೇಳಿ, ಮತ್ತು ನನ್ನಿಂದ ಕ್ಷೇತ್ರಕ್ಕೆ ಹೆಚ್ಚಿನ ಸೇವೆ ಮಾಡೋದಕ್ಕೆ ಆ ತಾಯಿಯ ಆಶೀರ್ವಾದದಿಂದ ಸರ್ಕಾರದ ಒಂದು ಅನುದಾನಗಳು ನನಗೆ ಹೆಚ್ಚಾಗಿ ಬರಲಿ ಅಂತೇಳಿ ಕೂಡ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಆದಿಶಕ್ತಿ ಜಗನ್ಮಾತೆ ಶ್ರೀ ಯಲ್ಲಮ್ಮ ತಾಯಿಯವರ ದೇವಸ್ಥಾನಕ್ಕೆ ಗಂಗಾವತಿ ನಗರದ ಗಂಗಾವತಿಯ ಜನಪ್ರಿಯ ಶಾಸಕರಾದಂಥ ದಾರಿ ಜನಾರ್ದನ ಸಾಹೇಬರು ದೇವಸ್ಥಾನಕ್ಕೆ ಆಗಮಿಸಿ ಅಮ್ಮನವರ ಆಶೀರ್ವಾದ ತಗೊಂಡು ಅದೇ ಥರನಾಗಿ ಸಮುದಾಯ ಬ್ಯಾಂಕು 5 ಲಕ್ಷ ರೂಪಾಯಿ ಅನುದಾನದಿಂದ ಕೊಟ್ಟಿದ್ದಾರೆ. ಇನ್ನೇನು ಕೆಲವು ದಿವಸದಲ್ಲಿ ಈ ವಾರದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ದೇವಿ ಅವರಿಗೆ ಆಯುಷು, ಆರೋಗ್ಯ, ಸಂಪತ್ತು, ಒಳ್ಳೆಯ ಅಧಿಕಾರ ಸಿಗಲಿ ಅಂತೇಳಿ ನಾನು ಸಮಿತಿಯ ಪರವಾಗಿ ಮತ್ತು ತಾಯಿ ಗಂಗಮ್ಮ ತಾಯಿಯವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಯಲ್ಲಮ್ಮ ತಾಯಿಯವರ ಆಶೀರ್ವಾದ ಮೇಲೆ ಇರಲಿ ಅಂತೇಳಿ ಜನಜನಿಸಿ ಅವರಿಗೆ ಬಂದಿದ್ದಕ್ಕೆ ನಮ್ಮ ದೇವಸ್ಥಾನ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳು, ಧನ್ಯವಾದ ತಿಳಿಸ್ತಾ ಇದ್ದೇನೆ. ನಮಸ್ಕರಿಸುತ್ತಾ, ಇವತ್ತಿನ ದಿನ ಅಧಿಕ ಕಾರುಣ್ಯ ಪ್ರಯುಕ್ತ ಇವತ್ತಿನ ದಿನ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದರು. ಇವತ್ತಿನ ದಿನ ನಮ್ಮ ಇಲ್ಲಿಗೆ ಶಾಸಕರ ಅನುದಾನದಲ್ಲಿ ನಾವು ದೇವಸ್ಥಾನದ ಅಭಿವೃದ್ಧಿಗಾಗಿ ಮತ್ತು ಮುಂದಿನ ಜೀರ್ಣೋದ್ಧಾರಕ್ಕಾಗಿ ಅನುದಾನ ಕೇಳಿದ್ವಿ. ಇವತ್ತಿನ ದಿನ ನಾವು 5 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ನೀಡ್ತೇವೆ ಅಂತ ಭರವಸೆ ನೀಡಿ ಇವತ್ತಿನ ದಿನ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಇವತ್ತಿನ ದಿನ ಎಲ್ಲ ನಮ್ಮ ಶಾಸಕರು ಬಂದು ಈ ದೇವಸ್ಥಾನದಲ್ಲಿ ಎಲ್ಲ ಆಗುಗಳನ್ನು ಹೋಗಿ ಮುಂದಿನ ಏನೇ ಬರಲಿ ನಾನು ಮುಂದಿನ ಅನುದಾನದಲ್ಲಿ ನೀಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಬಂದು ದೇವಸ್ಥಾನ ಎಲ್ಲ ಅಚ್ಚುಕಟ್ಟಾಗಿದೆ, ಎಲ್ಲ ಚೆನ್ನಾಗಿದೆ, ಇನ್ನು ಮುಂದೆ ಎಲ್ಲ ಎತ್ತರಕ್ಕೆ ಬೆಳೆಯಲ್ಲ ಅಂತೇಳಿ ನಾನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರು, ಮುಖಂಡರು, ಭಕ್ತಾದಿಗಳು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.